ದ್ವಾರಕೆಯಿಂದ ಇಂದ್ರಪ್ರಸ್ಥಕ್ಕೆ ಬಂದದ್ದು. ಓಡಿ ಬಂದ ಮೇಲೆ ಆಗ ಹೇಳ್ತಾನೆ, ಧರ್ಮರಾಜ, ರಾಜಸೂಯ ಯಾಗ ಮಾಡಬೇಕು ಅಂತೇನೋ ಅಪೇಕ್ಷೆ ಆಗಿದೆ, ಮಾಡ್ಲಿ? ಯಾಕೆಂದ್ರೆ ನಮ್ಮಪ್ಪ ಇಂದ್ರಲೋಕಕ್ಕೆ ಹೋಗಿಲ್ಲ, ಯಮಲೋಕದಲ್ಲಿ ಉಳಿದಾನೆ, ಅವನನ್ನು ಕೊಟ್ಟು ಕಳಿಸ್ಬೇಕಾಗಿದೆ, ಅದಕ್ಕಾಗಿ ಮಾಡಬೇಕಾಗಿದೆ. ನಾನು ರಾಜಸೂಯ ಯಾಗ ಮಾಡಬೇಕಾದ್ರೆ ನಾನು ಸಮ್ರಾಟ್ ಆಗಬೇಕು. ನಾನು ಸಮ್ರಾಟ್ ಆಗಬೇಕಾದ್ರೆ ಯಸ್ಮಿನ್ ಸರ್ವಂ ಸಂಭವತಿ ಯಶ್ಚ ಸರ್ವತ್ರ ಪೂಜ್ಯತೆ ಯಶ್ಚ ಸರ್ವೇಶ್ವರೋ ರಾಜ ರಾಜಸೂಯಂ ಸವಿಂದತಿ. ಎಲ್ಲ ದೇಶದಲ್ಲಿ ಇವನು ಪೂಜಿತನಾಗಬೇಕು, ಅಂಥವನು ಸಮ್ರಾಟ್. ಯಾವನಿಗೆ ಯಾವುದೂ ಅಸಂಭಾವಿತ ಅಂತಿರಬಾರದು ಜಗತ್ತಿನಲ್ಲಿ, ಅವನು ಸಮ್ರಾಟ್. ಎಲ್ಲರೂ ಯಾವನಿಗೆ ತಲೆಬಾಗಿ ನೆಮ್ಮಿಸ್ತಾರೆ ಅಂಥವನು ಸಮ್ರಾಟ್. ತತ್ರಮೇ ನಿಶ್ಚಿತತಮಂ ತವ ಕೃಷ್ಣ ಗಿರಾಭವೇ. ಭಗವಂತ, ನನಗೆ ಪೂರ್ಣ, ಇಲ್ಲಿಯವರೆಗೆ ಎಲ್ಲರೂ ಹೇಳಿದ್ದಾರೆ, ಆದರೆ ಯಾರ ಮಾತಿನ ಮೇಲೆ ನನಗೆ ಪೂರ್ಣ ಭರವಸೆ ಇಲ್ಲ. ನೀನು ಹೇಳಿದರೆ ಆಗತ್ತೆ, ನೀನು ಬೇಡ ಅಂದರೆ ಬಿಟ್ಟು ಬಿಡ್ತೀವಿ, ನೀನೇನು ಹೇಳ್ತೀಯೋ ಹಾಗೆ. ತತ್ರಮೇ ನಿಶ್ಚಿತತಮಂ, ನಿನ್ನ ಮಾತಿನಿಂದ ನನಗೆ ಪೂರ್ಣ ನಿಶ್ಚಯವಾಗುತ್ತೆ, ಆದ್ದರಿಂದ ನೀನು ಹೇಳು. ಯಾಕೆಂದ್ರೆ ಕೇಚಿದ್ಧಿ ಸೌಹೃದಾದೇವ ನ ದೋಷಂ ಪರಿಚಕ್ಷತೆ. ಕೆಲವರಿಗೆ ಬಹಳ ಸ್ನೇಹವಿರುತ್ತೆ, ಹಾಗಾಗಿ ನಾವೇನೋ ಅನ್ಕೊಂಡಂತಹ ಕಾರ್ಯವನ್ನ ಅವರು ಬೇಡ ಅಂತ ಅನ್ನೋದಿಲ್ಲ. ಯಾಕೆ? ಅವರು ಅಸಮಾಧಾನ ಪಡ್ತಾನವನು, ಯಾಕೆ ಬೇಡ ಅಂತ ಅನ್ನೋದು, ಮಾಡ್ತಾನೆ ಮಾಡ್ಲಿ ಅಂತ ಸೌಹಾರ್ದದಿಂದ ಒಪ್ಪಿಬಿಡ್ತಾರೆ ಕೆಲವರು. ಇದು ಒಂದು. ಸ್ವಾರ್ಥ ಹೇತುಸ್ತಥೈವಾನ್ಯೇ. ಇನ್ ಕೆಲವರು, ಇವನು ರಾಜಸೂಯ ಯಾಗ ಅಂತಂದ್ರೆ ಖರ್ಚಾಗತ್ತೆ, ಆ ಖರ್ಚಿನಲ್ಲಿ ನಮಗೂ ಎಷ್ಟೋ ಪಾಲು ಬರುತ್ತೆ ಅನ್ನುವ ಸ್ವಾರ್ಥದಿಂದಾಗಿ ಅನೇಕ ಜನ ಮಾಡು ಅಂತ ಹೇಳಿ ಹುರುಪು ತುಂಬಿ ಮಾಡಿಸ್ತಾರೆ. ಸ್ವಾರ್ಥದಿಂದಾಗಿ ಮಾಡಿಸುವವರು ಕೆಲವರು, ಸೌಹಾರ್ದದಿಂದಾಗಿ ಮಾಡಿಸುವವರು ಕೆಲವರು, ಬೇಡ ಅಂತ ಅನ್ನದವರು ಕೆಲವರು. ಪ್ರಿಯಮೇವ ಪರೀಪ್ಸಂತೆ ಕೇಚಿದಾತ್ಮನಿ ಯದ್ಧಿತಂ. ಕೆಲವರು ಮಾತ್ರ ನನಗೆ ಯಾವುದು ಹಿತವೋ ಅದನ್ನೇ ಹೇಳ್ತಾರೆ. ಅಂಥವರೊಳಗೆ ಅತ್ಯುತ್ತಮ ನೀನು. ಅದಕ್ಕೆ ಬೇಕೇನು? ಕಾಮಕ್ರೋಧಗಳು ಇರಬಾರ್ದು, ರಾಗದ್ವೇಷಗಳು ಇರಬಾರ್ದು, ಸ್ವಾರ್ಥ ಏನೂ ಇರಬಾರ್ದು. ಅಂದಾಗ ಮಾತ್ರ ಕೇವಲ ಕೇಳಿದ ವ್ಯಕ್ತಿಯ ಹಿತವನ್ನು ನೋಡಿ ಆಲೋಚಿಸಿ ಹೇಳ್ತಾರೆ. ಈ ತರಹದ ಉಪದೇಶ ಮಾಡುವವರು ಕೆಲವರೇ, ಬಹಳ ಕಮ್ಮಿ ಜನ. ಅದರೊಳಗೆ ನೀನು ಅಗ್ರಗಣ್ಯ, ಸರ್ವೋತ್ತಮ. ಅದಕ್ಕೆ ನಿನ್ನ ಮಾತನ್ನ ನಾನು ಕೇಳಬೇಕು ಅಂತ ನನಗೆ ಆಸೆಯಾಗಿದೆ, ನೀನು ಹೇಳು, ಅದರಂತೆ ನಾನು ಕೇಳ್ತೀನಿ. ತ್ವಂತು ಹೇತೂನತೀತೈತಾನ್ ಕಾಮಕ್ರೋಧೌ ಯುಧಸ್ಯ ಚ ಪರಮಂ ಯಕ್ಷಮಂ ಲೋಕೆ ಯಥಾವದ್ವಕ್ತು ಮರ್ಹಸಿ. ಕಾಮಕ್ರೋಧಗಳನ್ನು ಬಿಟ್ಟು ಸ್ವಾರ್ಥವನ್ನು ತ್ಯಾಗ ಮಾಡಿ ನನ್ನ ಹಿತ ಏನು ಅಂತ ಅನ್ನೋದನ್ನು ಮಾತ್ರ ಆಲೋಚಿಸಿ ನೀನು ಮಾಡಿಸ್ತಿ. ಆದ್ದರಿಂದ ನನಗೆ ಪರಮ ಸಂತೋಷ, ಪರಮ ನಂಬಿಕೆ. ನಿನ್ನನ್ನು ನಾನು ನೆಚ್ಚಿನಿ, ನೀನು ನನಗೆ ಹೇಳು, ಅದು ಕಾರ್ಯವಾಯಿತು. ಆಗ ಕೃಷ್ಣ ಹೇಳ್ತಾನೆ, ಬಹಳ ಸಂತೋಷ. ಸರ್ವೈರ್ಗುಣೈರ್ ಮಹಾರಾಜ ರಾಜಸೂಯಂ ತ್ವಮರ್ಹಸಿ. ಧರ್ಮರಾಜ, ರಾಜಸೂಯ ಯಾಗವನ್ನು ಮಾಡುವುದಕ್ಕೆ ಅತ್ಯಂತ ಅರ್ಹನಾದವನು ನೀನು. ಮಾಡಿಬಿಡು, ರಾಜಸೂಯ ಯಾಗವನ್ನು ಮಾಡಿಬಿಡು, ಅವಶ್ಯವಾಗಿ. ಜಾನತಸ್ತ್ವೇವತೆ ಸರ್ವಂ ಕಿಂಚಿತ್ ಭಕ್ಷ್ಯ. ಎಲ್ಲ ಗೊತ್ತಿದೆ ನಿನಗೆ, ಆದರೂ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ನಾನು ಹೇಳಿಲ್ಲ ಅಂತ ಆಗಬಾರ್ದು, ಒಂದೆರಡು ಮಾತುಗಳು. ಎಲ್ಲ ಗೊತ್ತಿದೆ ನಿನಗೆ. ರಾಜಸೂಯ ಯಾಗ ಮಾಡಬೇಕು ನೀನು ಸಂಕಲ್ಪ ಮಾಡಿ ಅಂತಂದ ಮೇಲೆ ಅಷ್ಟು ಆಲೋಚನೆ ಮಾಡದೆ ಮಾಡ್ತೀಯಾ? ನಿನಗೆಲ್ಲ ಗೊತ್ತು. ಆದರೆ ನಾನು ಹೇಳದೇ ಇರಬಾರ್ದಲ್ಲ, ಆದ್ದರಿಂದ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಎಷ್ಟು ವಿನಯ ನೋಡಿ ಕೃಷ್ಣನಿಗೆ. ಧರ್ಮರಾಜನ ಬಗ್ಗೆ ಹೇಳುವಾಗ ಎಷ್ಟು ವಿನಯದಿಂದ ಹೇಳ್ತಾನೆ ಕೃಷ್ಣ. ಪರಮಾತ್ಮನಿಂದ ವ್ಯವಹಾರ ಕಲಿಬೇಕು, ಬಹಳ ಸುಂದರ, ಬಹಳ ಮೆತ್ತಗೆ. ನಿಮಗೆ ಗೊತ್ತಿಲ್ಲ ಬಿಡ್ರಿ, ನಾನು ಹೇಳ್ತೀನಿ ಕೇಳಿ ಅನ್ನಬಾರದು. ಎಲ್ಲ ನಿಮಗೆ ಗೊತ್ತಿದೆ, ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಆಡುವ ಪದ್ಧತಿ ಅದು, ಅಹಂಕಾರವಿಲ್ಲದೆ ಹೇಳುವ ಕ್ರಮ. ಜಾಮದಜ್ಞೇನ ರಾಮೇಣ ಕ್ಷತ್ರಂ ಯದವಶೇಷಿತಂ. ದೊಡ್ಡ ಇತಿಹಾಸವನ್ನು ತೆಗಿತಾನೆ ಕೃಷ್ಣ, ಬಹಳ ದೊಡ್ಡ ಇತಿಹಾಸವನ್ನು ತೆಗಿತಾನೆ. ಸಮಕಾಲಿಕ ರಾಜಕಾರಣವನ್ನ, ಸಮಕಾಲಿಕ ರಾಜನೀತಿಯನ್ನ, ಸಮಕಾಲಿಕ ಧರ್ಮ ಕಾರಣವನ್ನ, ಸಮಕಾಲಿಕ ರಾಜ್ಯ ವ್ಯವಸ್ಥೆಯನ್ನ, ರಾಜರನ್ನ, ಅವರಲ್ಲಿರುವ ಸಂಬಂಧಗಳನ್ನ, ಅವರಲ್ಲಿರುವ ನೆಕ್ಸಸ್ಸುಗಳನ್ನ ಎಲ್ಲವನ್ನ ಬಯಲಿಗೆಳಿತಾನೆ ಕೃಷ್ಣ ಈ ಒಂದು ಅಧ್ಯಾಯದಲ್ಲಿ.
ಅತ್ಯದ್ಭುತವಾದ ಮಾತುಗಳು ಬರ್ತದೆ. ಕೃಷ್ಣನ ದೃಷ್ಟಿಯೊಳಗೆ ಅವತ್ತಿನ ರಾಜಕಾರಣ ಹೇಗಿತ್ತು ಅನ್ನುವ ಚಿತ್ರಣ ಪರಿಪೂರ್ಣವಾಗಿ ನಮಗೆ ಸಂಕ್ಷೇಪವಾಗಿ ಈ ಅಧ್ಯಾಯದಲ್ಲಿ ನಮಗೆ ಬರ್ತದೆ. ಕೃಷ್ಣ ಹೇಳ್ತಾನೆ, ಸಮಗ್ರ ದೇಶದಲ್ಲಿ ಈ ತರಹ ಆಗಿದೆ. ಜಾಮದಗ್ನ ರಾಮ ಪರಶುರಾಮ 21 ಸಲ ಭೂಮಿಯಲ್ಲಿ ತಿರುಗಿ ಎಲ್ಲ ಕ್ಷತ್ರಿಯರನ್ನು ನಿಶ್ಶೇಷ ಮಾಡಿದ, ನಿಜ. ಆದರೆ ಅದಾಗಿ ಹೋಗಿ ಬಹಳ ದಿನಗಳಾಯ್ತು. ಅದಾದ ಮೇಲೆ ಅನೇಕ ಕ್ಷತ್ರಿಯರು ಹುಟ್ಟಿ ಬಂದಿದ್ದಾರೆ. ಅನೇಕ ಕ್ಷತ್ರಿಯರಿದ್ದಾರೆ, ಮಹಾಶೂರರು, ಒಳ್ಳೆ ಧೀರರು, ಶ್ರೀಮಂತರು, ದೊಡ್ಡ ರಾಜ್ಯ, ದೊಡ್ಡ ದೊಡ್ಡ ಮಂಡಲಗಳು, ಅವುಗಳನ್ನೆಲ್ಲ ಆಳ್ವಿಕೆ ಅವರ ಕೈಯಲ್ಲಿದೆ. ಇಂಥ ಸಮರ್ಥರಿದ್ದಾರೆ. ತಸ್ಮಾದವರಜಂ ಲೋಕೆ ಯದಿದಂ ಕ್ಷತ್ರ ಸಂಜ್ಞಿತಂ ಕೃತೋಯಂ ಕುಲ ಸಂಕಲ್ಪ ಕ್ಷತ್ರಿಯರ್ ವಸುಧಾಧಿಪ ನಿದೇಶಮಭ್ಯಸ್ತೇ ವಿದಿತಂ ಭರತಋಷಭ. ಅವರೆಲ್ಲರೂ ಮನಸ್ಸಿನಲ್ಲಿ ಅನ್ಕೊಂಡಂತದ್ದೇನೇನು ವಿಚಾರಗಳಿವೆ ಅದೆಲ್ಲ ನಿನಗೆ ರಾಜನಾಗಿದ್ದಿ, ಚಾರರ ಮುಖಾಂತರ ನಿನಗೆಲ್ಲ ಗೊತ್ತಿರ್ತದೆ. ಆದರೂ ಒಂದೆರಡು ಮಾತುಗಳನ್ನು ಹೇಳಬೇಕಾದದ್ದು ನನ್ನ ಕೆಲಸ, ಹೇಳ್ತೀನಿ ಕೇಳು. ತಾನಿಚ 100 ವಿದ್ಧಿ ಕುಲಾನಿ ಭರತಋಷಭ. ಅದರೊಳಗೆ ಒಂದು 100 ರಾಜರ ಗುಂಪು, 100 ರಾಜರ ಮನೆತನಗಳು, ಡೈನೆಸ್ಟಿಗಳು ಬಹಳ ಪ್ರಧಾನವಾದದ್ದಿವೆ, ಬಹಳ ಮುಖ್ಯವಾದದ್ದು. 100 ಮನೆತನಗಳಿವೆ. ಯಯಾತಿಸ್ತ್ವೇವ ಭೋಜಾನಂ ವಿಸ್ತರೋ ಗುಣತೋ ಮಹಾನ್. ವಿಸ್ತಾರವಾಗಿದೆ, ಬಹಳ ಹೇಳುವುದಿಲ್ಲ. ಅದರಲ್ಲಿಯ ಕೆಲವನ್ನು ನಾನು ಹೇಳ್ತೀನಿ, ಕೇಳು. ಅಭಿಭೂಯ ಶ್ರಿಯಂ ತೇಷಾಂ ಕುಲಾನಾಂ ಅಭಿಷೇಚಿತಃ ಸ್ಥಿತೋ ಮೂರ್ಧ್ಯ ನರೇಂದ್ರಾಣಾಂ ಓಜಸ ಕ್ರಮ್ಯ ಸಲವಶಃ. ಈ ಎಲ್ಲ ಏನಿದ್ದಾರೆ, ಯಾರೇ ರಾಜ ಅಂತ ಶಬ್ದ ಬಂತು ಅಂದ್ರೆ ಆ ರಾಜ ಒಂದ ನಗಣ್ಯ ವ್ಯಕ್ತಿಯಾಗಬೇಕು, ಇಲ್ಲ ಜರಾಸಂಧನ ಪಕ್ಷಕ್ಕೆ ಸೇರಿ ಅವನೊಬ್ಬ ಹೆಸರು ಗಳಿಸಬೇಕು. ಹೀಗಿದೆ. ಯಾರೂ ರಾಜರ ಸ್ವತಂತ್ರವಾಗಿ ಇರುವುದು ಸಾಧ್ಯವಿಲ್ಲ. ತಲೆ ಎತ್ತಿ ನಡಿತೇನೆ ನಾನೊಬ್ಬ ರಾಜನಾಗಿ ಅಂತನ್ನುವುದು ಸಾಧ್ಯವೇ ಇಲ್ಲ. ಆಗಿನ ಕಾಲದಲ್ಲಿ ಒಬ್ಬನೇ ಒಬ್ಬ ರಾಜ. ಅವನು ಏನೋ ಕಾರಣವಿಲ್ಲ, ಬಲ ಒಂದೇ, ವರ ಬಲ ಇವುಗಳನ್ನು ಬಿಟ್ರೆ ಇನ್ನೇನಿಲ್ಲ. ಎಲ್ಲರನ್ನ ವಂಚಿಸಿಕೊಂಡು ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನವನು. ಎಲ್ಲರನ್ನ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ. ಸೂಪರ್ ಪವರ್ ಅಂತ ತನ್ನಂತ ತಿಳ್ಕೊಂಡಿದ್ದಾನೆ. ಎಲ್ಲಾ ರಾಜರು ಅವನ ವಶದಲ್ಲಿದ್ದಾರೆ. 100 ಜನ ರಾಜರು, ದೊಡ್ಡ ದೊಡ್ಡ ಮನೆತನಗಳು. ಅವನ ಹೆಸರು ಜರಾಸಂಧ. ಭಾರೀ ಪರಾಕ್ರಮಿ. ಊರ್ಧ್ಯ ನರೇಂದ್ರಾಣಾಂ ಓಜಸ ಕ್ರಮ್ಯ ತಿಷ್ಠತಿ ಸೋದನೀಂ ಮಧ್ಯಮಾಂ ಭುಕ್ತ್ವಾ ಮಿಥೋ ಭೇದ ಮಮನ್ಯತ. ಅವನು ಎಲ್ಲ ರಾಜರನ್ನ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ. ಯಾವ ರಾಜ ತನ್ನ ವಿರುದ್ಧ ಏನಾದರೂ ಮಾಡಿದನೋ ಅವನ ಪಕ್ಕದಲ್ಲಿರುವ ರಾಜನಿಗೆ ಎಬ್ಬಿಸಿ ಅವನನ್ನ ಹೊಡೆಸಿಬಿಡ್ತಾನೆ. ಅವನು ಆ ಪಕ್ಕದಲ್ಲಿರುವ ರಾಜನಿಂದ ಪೀಡಿತನಾಗಿ ಅವನನ್ನ ಎದುರಿಸಲಿಕ್ಕೆ ಆಗದೇನೆ ತನ್ನ ಹತ್ರ ಶರಣು ಬಂದಾಗ ಅವನಿಗೆ ಶರಣು ಕೊಟ್ಟು ಪಕ್ಕದಲ್ಲಿರುವ ರಾಜನಿಗೆ ಸಮಾಧಾನಗೊಳಿಸಿ ಈ ರಾಜನನ್ನು ತನ್ನ ಬೊಕ್ಕಸಕ್ಕೆ ಹಾಕೋತಾನೆ. ಹೀಗೆ ಮಾಡಿ ಅಲ್ಲಿರುವ ಎಷ್ಟು ರಾಜ್ಯಗಳಿವೆ ಆ ಎಲ್ಲ ರಾಜ್ಯಗಳು ಅವನ ಅಧೀನವಾಗಿವೆ, ಅವನ ಕಾಲಿನ ಕೆಳಗಿವೆ. ಆದ್ದರಿಂದ ಜರಾಸಂಧನನ್ನು ಮೀರುವ ಸಾಮರ್ಥ್ಯ ಯಾರಿಗಿಲ್ಲ. ಅವನ ಸೇನಾಪತಿ ಅದೊಂದು ಹುಚ್ಚ, ಶಿಶುಪಾಲ ಅದೊಂದಿದೆ, ಬುದ್ಧಿಗೇಡಿ ಅವನೊಬ್ಬ ಶಿಶುಪಾಲ. ಆದರೆ ಶಿಷ್ಯವತ ಔರಸ ಪುತ್ರವತ ತನ್ನ ಸ್ವಂತ ಮಗನಂತೆ ಆ ಶಿಶುಪಾಲನನ್ನ ಪಾಲನ ಮಾಡ್ತಾನೆ, ಪೋಷಿಸ್ತಾನೆ. ಶಿಷ್ಯನಂತೆ ಅವನನ್ನು ರಕ್ಷಿಸ್ತಾನೆ. ಅವನ ಜೊತೆಗೆ ವಕ್ರ ಅಂತನ್ನುವ ಮತ್ತೊಬ್ಬ ಕರುಷ ದೇಶದ ಅಧಿಪತಿ ಒಬ್ಬ ರಾಜ, ಅವನೊಬ್ಬ ಸೇರ್ಕೊಂಡಿದ್ದಾನೆ. ಅವನ ಜೊತೆಗೆ ಇನ್ನೂ 2 ಪರಾಕ್ರಮಿಗಳು, ಹಂಸ ಡಿಭಿಕ, ಅವರೇ ಮಧುಕೈಟಭರು. ಹಿಂದೆ ಯಾರು ಮಧುಕೈಟಭ ಅಂತ ಕೇಳ್ತಿರಲ್ಲ, ಮಧುಸೂದನ ಕೈಟಭಾರಿ ಅಂತ ಕೃಷ್ಣನಿಗೆ ದೇವರಿಗೆ ಹೆಸರು. ಆ ಮಧು ಈಗ ಹಂಸ, ಆ ಕೈಟಭ ಈಗ ಡಿಭಿಕ ಅಥವಾ ಡಿಭಿಕ. ಅವರಿಬ್ಬರಿದ್ದಾರೆ, ಅವರಾಗಿ ಹುಟ್ಟಿದ್ದಾರೆ. ಅವರಿಬ್ಬರು ಜರಾಸಂಧನ ಚೇಲ. ಜರಾಸಂಧ ಎಲ್ಲಿ ಹೋಗ್ತಾನೋ ಅಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾನೋ ಅಲ್ಲಿ ಬರ್ತಾರೆ, ಎಲ್ಲಿ ಕೂಡ್ತಾನೋ ಅಲ್ಲಿ ಕೂಡ್ತಾರೆ. ಜರಾಸಂಧ ಅಂದ್ರೆ ದೇವ್. ಅಂಥ ಮೂರ್ಖರವರು.
ಅವರಿಬ್ಬರು ಮಹಾಪರಾಕ್ರಮಿಗಳು, ಭಯಂಕರ ಪರಾಕ್ರಮಿಗಳು, ಅಸಾಧ್ಯ ಪರಾಕ್ರಮವಿದೆ ಅವರಿಗೆ. ಅವರಿಬ್ಬರಿದ್ದಾರೆ. ಮುರುಂಚ ಇದ್ದರು ಅಂತ ಅರ್ಥ. ಮುರುಂಚ ನರಕಂಚೈವ ಶಾಸ್ತಿಯೋ ಯಮನಾಧಿಪ. ನರಕಾಸುರ ಒಬ್ಬ ಅಸಾಮಿನಲ್ಲಿ ನರಕಾಸುರ, ಬಿಹಾರದಲ್ಲಿ ಲಾಲೂನ ಜಾಗದೊಳಗೆ ಈ ಜರಾಸಂಧ, ಇವರಿಬ್ಬರು. ಆ ನರಕಾಸುರ ಅವನು ಎಲ್ಲ ಹೆಣ್ಣುಗಳನ್ನು ಅಪಹಾರ ಮಾಡಿಕೊಂಡು ತಗೊಂಡು ಹೋಗಿ ಇಟ್ಕೊಂಡಿದ್ದ. ಅವನು 16,100 ಜನರನ್ನ ಇಟ್ಕೊಂಡಿದ್ದ, ಹೆಣ್ಣು ಮಕ್ಕಳನ್ನ. ಈ ಜರಾಸಂಧ ಆ 16,100 ಜನರ ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ಕೆಲವರು ಗಂಧರ್ವರ ಮಕ್ಕಳು, ಅವರನ್ನ ಅಪಹಾರ ಮಾಡಿಕೊಂಡು ತಂದಿದ್ದ. ಕೆಲವರು ರಾಜಪುತ್ರಿಯರು. ಆ ರಾಜಪುತ್ರಿಯರೇನಿದ್ರಲ್ಲ, ಅವರ ತಂದೆ, ಅವರ ಪಾಲಕರು, ತಂದೆ, ಆ ಎಲ್ಲ ತಂದೆಯಂದರನ್ನ, ಅಪ್ಪಂದಿರನ್ನ ಜರಾಸಂಧ ತನ್ನ ಬಂದೀಖಾನೆಯಲ್ಲಿ ಹಾಕೊಂಡಿದ್ದ. ಒಬ್ಬ ರಾಜನ ಮೇಲೆ ದಾಳಿ ಮಾಡೋದು, ಅವನ್ ತಗೊಂಡು ಬರೋದು, ಅವನ್ ಇಟ್ಬಿಡೋದು, ಇಟ್ಟು ನಿನ್ ಕೊಲ್ತೀನಿ ಅಂತ ಹೇಳೋದು. ಪಶುಪತಿಗಾಗಿ, ರುದ್ರದೇವರಿಗಾಗಿ ನಾನೊಂದು ಯಜ್ಞವನ್ನ ಮಾಡೋನಿದ್ದೀನಿ, ಅದರೊಳಗೆ ನಿನ್ನನ್ನು ಶಿರಚ್ಛೇದ ಮಾಡೋದು ಅಂತ ಹೇಳಿ ಇಟ್ಬಿಡ್ದವನು. ಅವನು 10 ಸಲ 1000 ಸಲ ಸತ್ತು ಹುಟ್ಟುತ್ತಿದ್ದ ಅವನು. ಯಾವಾಗ ನನ್ನ ಕೊಲ್ತಾನೋ. ಇನ್ನೊಬ್ಬ ರಾಜನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಹೋಗುವಾಗ ಈ ರಾಜನನ್ನು ಕರ್ಕೊಂಡು ಹೋಗಿ ಯುದ್ಧ ಮಾಡೋದು. ಈ ರಾಜ ತನ್ನ ಎಲ್ಲಾ ಪರಾಕ್ರಮ ಉಪಯೋಗಿಸಿ ಯುದ್ಧ ಮಾಡ್ತಿದ್ದ. ಯಾಕೆ? ತಾನು ಬದುಕಬೇಕು ಅಂತ ಇಚ್ಛೆ ಇದ್ದಿದ್ದಿಲ್ಲ. ಏನಿದ್ರು ನಾನು ಸಾಯೋನಿದ್ದೀನಿ. ಮಹಾಭಾರತ ವರ್ಣನೆ ಮಾಡ್ತದೆ, ಕೃಷ್ಣ ವರ್ಣನೆ ಮಾಡ್ತಾನೆ ಈ ಮಾತನ್ನ. ಸ್ವತಃ ಕೃಷ್ಣ ಈ ಮಾತನ್ನು ಹೇಳ್ತಾನೆ. ಅವರಿಗೆ ಜೀವನದ ಮೇಲೆ ಏನೂ ಆಸೆ ಇಲ್ಲ. ಏನಿದ್ರು ನನ್ನನ್ನ ರುದ್ರದೇವರಿಗೆ ಬಲಿ ಕೊಟ್ಟು ಇವನು ಸಂಹಾರ ಮಾಡೋನಿದ್ದಾನೆ, ಯುದ್ಧದಲ್ಲಿ ಸತ್ತೋದೆ ನಾನು, ಪರಾಕ್ರಮದಿಂದಾದರೂ ಸಾಯೋಣ ಅಂತ ಹೇಳಿ ಹುಚ್ಚಾಪಚ್ಚ ಯುದ್ಧ ಮಾಡಿ ಆ ರಾಜನನ್ನು ಸೋಲಿಸಿ ಬಿಡುತ್ತಿದ್ದ ಈ ಯಬಡ. ಹಾಗಾಗಿ ಆ ರಾಜ ಅವನನ್ನು ಸೋಲಿಸಿಕೊಂಡು ಕರ್ಕೊಂಡು ಬಂದು ತನ್ನ ಬಂದಿಖಾನೆಯಲ್ಲಿ ಹಾಕಿ ಅವನನ್ನ ಸೋಲಿಸಿ, ಅವನನ್ನ ಕಾನ್ಸಂಟ್ರೇಷನ್ ಕ್ಯಾಂಪಿನೊಳಗೆ ಅವನನ್ನ ಒದ್ದಾಡಿಸಿ ಎಲ್ಲ ಆದ ಮೇಲೆ ನಿನ್ನನ್ನ ರುದ್ರದೇವರಿಗೆ ಬರಿ ಕೊಡೋದಿದೆ, ಇಲ್ಲೇ ಬಿದ್ದಿರ್ತಿದ್ದ. ಮತ್ತೊಬ್ಬ ರಾಜ, ಅವರಿಬ್ಬರನ್ನ ಕರ್ಕೊಂಡು ಹೋಗೋದು. ಹೀಗೆ ಮಾಡಿ 100 ರಾಜರನ್ನ ತನ್ನ ವಶದಲ್ಲಿ ಮಾಡಿಕೊಂಡಿದ್ದ. ಇದು ತನ್ನ ಬಂದೀಖಾನೆಯೊಳಗೆ ಇರುವ ರಾಜರು. ಇವನ ಬಂದೀಖಾನೆಯೊಳಗೆ ಇಲ್ಲದಿರುವಂತಹ ಬೇರೆ ರಾಜರು ಇವನ ಸ್ನೇಹಿತರು, ಆದರೆ ಇವನ ವಶವರ್ತಿಗಳು, ಇವನ ಅಡಿಯ ಸೇವಕರು, ಕಾಲಾಳು ಅಂಥ ರಾಜರು, ಬಾಲ್ಯಕಾದಿಗಳು ಬೇಕಾದಷ್ಟು ಜನ. ಈಗ ಬದಲಾಗಿದೆ, ಬಾಲ್ಯಕ ಇದ್ದಿದ್ದಿಲ್ಲೀಗ, ಇರಲಿ. ಅಂಥ ರಾಜರೆಲ್ಲ ಬಂದಿದ್ರು. 100 ಜನ, 1000 ಜನ ರಾಜರು, ದೊಡ್ಡ ಗುಂಪು. ಹೇಳ್ತಾನೆ, ಭಗದತ್ತೋ ಮಹಾರಾಜ ವೃದ್ಧಸ್ತವ ಪಿತುಸ್ಸಖ. ನೀನು ರಾಜಸೂಯಾಗ ಮಾಡ್ತಾ ಅಂತಂತೀಯಲ್ಲ, ಅದಕ್ಕೆ ನಾನು ಹೇಳಿದೆ. ಮತ್ತೊಂದೇನಿಲ್ಲ, ಮಾಡು, ಅವಶ್ಯವಾಗಿ ಮಾಡು. ಇಲ್ಲೊಬ್ಬ ಜರಾಸಂಧ. ಆ ಜರಾಸಂಧ ಅವನು ಎಂಥ ಭಯಾನಕ, ಇನ್ನೊಂದು ಸ್ವಲ್ಪ ಮುಂದೆ ಹೇಳ್ತೀನಿ ನಾನು. ಮೊದಲು ಒಂದು ಸ್ವಲ್ಪ ಲಿಸ್ಟ್ ಕೊಟ್ಟು ಬಿಡ್ತೀನಿ ಮೊದಲು. ಅಲ್ಲ ಅಂದ್ರೆ ಯಾವ ರಾಜರನ್ನ ನೀನು ಸೋಲಿಸಿ ಬಂದ ಮೇಲೆ ರಾಜಸೂಯವನ್ನ ಮಾಡ್ಲಿಕ್ಕೆ ಬರುತ್ತೆ ಅಂತ ಅನ್ನುವುದಕ್ಕೆ ಆ ಲಿಸ್ಟು ಬೇಕಲ್ಲ ಮೊದಲು. ಅದಕ್ಕೆ ಆ ಲಿಸ್ಟು. ಒಬ್ಬ ಜರಾಸಂಧ, ಇನ್ನೊಬ್ಬ ಹಂಸ ಡಿಬಿಕ, ಅರ್ಥಾತ್ ಅವರು ಸತ್ತಿದ್ರು ಇಷ್ಟೊತ್ತಿಗೆ. ಅದಾದ ಮೇಲೆ ಇವನು ಭಗದತ್ತ. ಅವನು ನಿಮ್ಮಪ್ಪನ ಶಿಷ್ಯ, ಅವನು ಪಾಂಡುರಾಜನ ಶಿಷ್ಯ ಅವನು. ಆದ್ರೆ ನಿನ್ಮೇಲೆ ಸ್ನೇಹ ಇದೆ. ಯುದ್ಧಕ್ಕೆ ಹೋದ್ರೆ ಮಾತ್ರ ರಾಜಸೂಯಾಗ ಮಾಡ್ತೀನಿ, ನಾನು ಸಮ್ರಾಟ್ ಆಗ್ತೀನಿ ಅಂತಂದ್ರೆ ಹೋಗಲೇ ನೀ ಯಾರು ಅಂತಾನವನು ಭಗದತ್ತ. ಮಹಾಪರಾಕ್ರಮಿ ಅವನು ನಂಬಬೇಡ್ರಿ, ಭಾರಿ ಪರಾಕ್ರಮಿ ಅವನು. ಸಾಕ್ಷಾತ್ ವರುಣನ ಮಗ, ವರುಣನ ಅವತಾರ ಅವನು ಭಗದತ್ತ. ವಾಚಾ ಪ್ರಣತಸ್ತಸ್ಯ ಕರ್ಮಣಾಚ ವಿಶೇಷತಃ ಸ್ನೇಹಬದ್ಧಶ್ಚ ಮನಸ ಪಿತೃವದ್ಭಕ್ತಿ ಮೌಸ್ತಥ. ಮಾತರೋ ಭವತಃ ಶೂರಃ ಪುರುಜಿತ್ ಕುಂತಿವರ್ಧನ. ನಿಮ್ಮ ಸೋದರ ಮಾಮ, ನಿಮ್ಮ ತಾಯಿ ಕುಂತಿ ಹೌದಲ್ಲ, ಅವರ ಅಣ್ಣ, ಅವರ ತಮ್ಮ ಕುಂತಿವರ್ಧನ, ಪುರುಜಿತ್ ಅಂತವನ ಹೆಸರು. ಆ ಪುರುಜಿತ್ತು ಅವನು ನೀವು ರಾಜಸೂಯಾಗ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಕೊಡ್ತಾನೆ. ಅವನು ಮಹಾ ಅಹಂಕಾರಿ. ಅವನು ನಿಮ್ಮ ಸೋದರ ಮಾಮ, ನಂಗೆ ಗೊತ್ತಿಲ್ಲೇನು, ನಾನು ನೋಡಿನ ಅವನನ್ನ, ಸುಲಭ ಒಪ್ಪುವುದಿಲ್ಲ. ಆಯ್ತು, ಅವನನ್ನು ಹೇಗೋ ಸ್ನೇಹದಿಂದ ನೀವು ಕೇಳಬಹುದು, ಒಪ್ಪಿಸಬಹುದು ಅಂತ ಇಟ್ಕೊಳ್ರಿ.
ಆತ್ಮಾನಂ ಪ್ರತಿಜಾನಾತಿ ಲೋಕಸ್ಮಿನ್ ಪುರುಷೋತ್ತಮಂ. ಇನ್ನೊಬ್ಬ ಇದ್ದಾನೆ. ಈ ವಿದರ್ಭ ದೇಶ ಇದೆಯಲ್ಲ, ಈ ವಿದರ್ಭ ದೇಶ ಆದ ಮೇಲೆ ಮಧ್ಯಪ್ರದೇಶದ ಒಂದು ಪ್ರಾಂತದೊಳಗೆ ಒಬ್ಬ ರಾಜ. ಆ ಹುಚ್ಚ ಅದೊಂದು ತಲೆ ಕೆಟ್ಟಿದೆ. ಅದೊಂದು ಸೈಕಿಕ್ ಪೇಷಂಟ್. ಅದು ಸೈಕಿಕ್ ಪೇಷಂಟ್. ಯಾಕೆ ಸೈಕಿಕ್ ಪೇಷಂಟ್ ಅಂದ್ರೆ ನಾನೇ ದೇವರು ಅಂತ ಹೇಳ್ಕೊತದ. ಅದು ನಾನೇ ದೇವರು ಅಂದ್ರೆ ಶಂಖಚಕ್ರ ಗದಾಧಾರಿ ದೇವರಿದ್ದಾನೆ, ನೀ ಎಲ್ಲಿಟ್ಟಿ ಅಂತಂದ್ರೆ ಮೈಯೆಲ್ಲ ಸುಟ್ಕೋತಾನೆ. ಶ್ರೀವತ್ಸ ತೋರಿಸೋದಕ್ಕೆ ಕೈಯಾಗ ಒಂದು ರಟ್ಟಿನ ಚಕ್ರ ಹಿಡ್ಕೊಂಡು ಓಡಾಡ್ತಿರ್ತದೆ ಹುಚ್ಚ. ಅದು ಎಡಗೈಯಿಂದ ಊಟ ಮಾಡ್ತದೆ, ಕೈಯಾಗ ಚಕ್ರ ಹಿಡ್ಕೊಂಡಿರ್ತದೆ. ಇಂಥದ್ದು ಬುದ್ಧಿಗೇಡಿ. ಅವನೊಬ್ಬ ಪೌಂಡ್ರಿಕ ವಾಸುದೇವ. ಆತ್ಮಾನಂ ಪ್ರತಿಜಾನಾತಿ ಲೋಕೇಸ್ಮಿನ್ ಪುರುಷೋತ್ತಮಂ ಆದತ್ತೆ ಸತತಂ ಮೋಹಾನ್ ಯಸ್ಸ ಚಿಹ್ನಂ ಚ ಮಾಮಕಂ. ಯಾವಾಗಲೂ ಕೈಯಾಗ ಚಕ್ರ ಹಿಡ್ಕೊಂಡೇ ಓಡಾಡು, ಗರಗರ ಗರಗರ ತಿರ್ಕೋದು. ಇವನು ಯಾರ ವಾಸುದೇವ ಅಂತ ಅನ್ಬೇಕು? ದುರ್ದೈವದಿಂದ ಏನಾಗಿದ್ರೆ ನಮ್ಮ ಅಪ್ಪನ ಮಗನೇ ಅವನು. ಹಾಗಾಗಿ ವಸುದೇವನ ಮಗ ವಾಸುದೇವ. ಅವನ ಹೆಸರು ಪೌಂಡ್ರಿಕ. ಪುಂಡ್ರ ದೇಶದ ಅಧಿಪತಿ ಅವನು. ಆ ಪುಂಡ್ರ, ವಂಗ, ಕಲಿಂಗ ಅವೆಲ್ಲ ಅವನ ದೇಶದಲ್ಲಿ ಅವನ ಕೈ ಕೆಳಗವೆ. ಮಹಾಂಕಾರಿ, ಎಟ್ಟಿ, ಮಹಾ ಎಟ್ಟಿ. ಪೌಂಡ್ರಕೋ ವಾಸುದೇವೇತಿ ಯೋಸೋ ಲೋಕೆ ವಿವಿಶ್ಯುತಃ. ಪಾಂಡ್ಯ, ಕ್ರಥ, ಕೈಶಿಕ. ಈ ವಿದರ್ಭ ದೇಶದ ಮೇಲ್ಭಾಗದಲ್ಲಿ, ಉತ್ತರಕ್ಕಲ್ಲ ಮೇಲ್ಭಾಗದಲ್ಲಿ ಪಾಂಡ್ಯ, ಕ್ರಥ, ಕೈಶಿಕ ಅಂತ ಮೂರು. ಆ ದೇಶಕ್ಕೆ ಅಧಿಪತಿಗಳಾಗಿರತಕ್ಕ ರಾಜರಿದ್ದಾರೆ. ಅವರು ಬಹಳ ಒಳ್ಳೆಯವರು. ಆದರೆ ಅವರ ಅಣ್ಣ ಭೀಷ್ಮಕ. ಆ ಭೀಷ್ಮಕ ನನ್ನ ಹೆಂಡತಿ ತಂದೆರಿ, ಅವನು ಹೆಣ್ಣು ಕೊಟ್ಟ ಮಾವ, ಏನು ಹೇಳಿನ್ನು. ಆದ್ರೆ ಆ ಭೀಷ್ಮಕ ಸರಳಿಲ್ಲ. ಆ ಭೀಷ್ಮಕ ಜರಾಸಂಧನ ಚೇಲ. ಜರಾಸಂಧ ಏನಂತಾನೆ ಅದನ್ನು ಮಾಡ. ಅಂಥ ವಿಶ್ವಾಸ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ನೋಡ್ರಿ ಭೀಷ್ಮಕನ ಪರಿಸ್ಥಿತಿ ಹೆಂಗಿತ್ತು. ಅದಕ್ಕಾಗಿ ಭೀಷ್ಮಕ ಅಲ್ಲಿ ಹೋಗಿ ತನ್ನ ವಿಶ್ವರೂಪವನ್ನು ತೋರಿಸಿ ಕೃಷ್ಣ ಭೀಷ್ಮಕನಿಗೆ ಹೆದರಿಸಿ ಈ ಹುಡುಗಿಯನ್ನ, ರುಕ್ಮಿಣಿಯನ್ನ ನನಗೇ ಕೊಟ್ಟು ಮದುವೆ ಮಾಡು ಅಂತ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಹೋಗಿದ್ದ. ಆಮೇಲೆ ಅಪಹಾರ ಮಾಡಿಕೊಂಡೇ ಹೋದ. ಮಾತು ಪ್ರಶ್ನೆ ಬರಲಿಲ್ಲ. ಆದರೂ ಭೀಷ್ಮಕ ಸಾತ್ವಿಕ ಯದ್ಯಪಿ, ಆದರೆ ಈ ರೀತಿಯಾಗಿ ಅವನ ಪರಿಸ್ಥಿತಿ ಇತ್ತು, ಗಂಭೀರವಾಗಿತ್ತು. ಹಾಗಾಗಿ ಸಭಕ್ತೋ ಮಾಗಧಂ ರಾಜ ಭೀಷ್ಮಕ ಪರವೀರ. ಮಹಾಪರಾಕ್ರಮಿ ಭೀಷ್ಮಕ ಜರಾಸಂಧನ ಶಿಷ್ಯ. ಪ್ರಿಯಾಣ್ಯಾಚರತಃ ಪ್ರಭಾನ್ ಸದಾ ಸಂಬಂಧಿನಸ್ತತಃ ಭಜತೋ ನ ಭಜತ್ಯಸ್ಮಾನ್ ಅಪ್ರಿಯೇಷು ವ್ಯವಸ್ಥಿತಃ. ನಾವು ಒಳ್ಳೆ ಮಾತುಗಳನ್ನು ಹೇಳ್ತೇವೆ, ಮೇಲಿನ ಮೇಲೆ ಹೋಗ್ತೀವಿ, ಬರ್ತೀವಿ, ಕಳಿಸ್ತೀವಿ, ನನ್ನ ಹೆಂಡತಿನ ಕಳಿಸ್ತೀನಿ, ಮಾತಾಡ್ತೀವಿ, ಎಲ್ಲ ಒಳ್ಳೆ ಪ್ರೀತಿಯಿಂದ ನಾವು ಇರಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಅವನು ಸೆಟ್ಟುಕೊಂಡಿರ್ತಾನೆ ಭೀಷ್ಮಕ. ಕೃಷ್ಣನ ಸಮಸ್ಯೆಗಳು ಕೌಟುಂಬಿಕಸವಾಗಿ ಕೃಷ್ಣನಿಗೆ ಅನೇಕ ಸಮಸ್ಯೆಗಳಿವೆ. ಅದು ಕೃಷ್ಣ ಅಸಂಗೋಹ್ಯಂ ಪುರುಷ ಅಲಿಪ್ತ ಮಾತು ಬೇರೆ. ಆದರೆ ಪರಮಾತ್ಮನಿಗೆ ಕೌಟುಂಬಿಕವಾಗಿ ಅನೇಕ ಸಮಸ್ಯೆಗಳಿತ್ತು. ಭೀಷ್ಮಕ ಸ್ವಂತ ಹೆಣ್ಣು ಕೊಟ್ಟ ಮಾವ, ಅವನು ಕೃಷ್ಣನ ಮೇಲೆ ಪೂರ್ಣವಾಗಿ ನಂಬಿಕೆ ಇಟ್ಟಿರಲಿಲ್ಲ. ಇಂಥ ವಿಚಿತ್ರವಾದ ವ್ಯಕ್ತಿ ಅವನದು. ಅದೊಂದು ಸ್ಯಾಂಪಲ್. ಹಾಗಿದ್ದ ಅವನು. ಭಜತೋ ನ ಭಜತ್ಯಸ್ಮಾನ್. ನಾವು ಅವನ ಮೇಲೆ ಪ್ರೀತಿ ಮಾಡ್ತೀವಿ, ಹೋಗಿ ನಮಸ್ಕಾರ ಮಾಡ್ತೀವಿ, ಗೌರವ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಅವನೇ ಶಟಕೊಂಡೆ ಓಡಾಡ್ತಿರ್ತಾನ. ಭೀಷ್ಮಕ ಮುದುಕಾಗೆ ನೋಡಿದ್ರೆ ಹೇಳಿದ್ರೆ ಕೇಳೋದಿಲ್ಲ. ಏನು ಮಾಡ್ಬೇಕು ಅವನಿಗೆ? ನಕುಲಂ ಸಬಲಂ ರಾಜನ್ ಅಭ್ಯಜಾನಾತ್ ಪಥಾತ್ಮನ. ಅವನ ಕುಲ ಎಂಥದ್ದು, ಅವನ ಬಲ ಏನು, ಅವನು ಮೀರಿ ಇರಬೇಕೋ ಬೇಡೋ ಜರಾಸಂಧನನ್ನ ಮೀರಿ ಇರುವುದಿಲ್ಲ. ಜರಾಸಂಧನ ಬೆನ್ನ ಹತ್ತಿರ್ತಾನೆ ಯಾವಾಗ್ಲೂ. ಜರಾಸಂಧ ಏನೋ ಕರೆದ, ಇಂಥಲ್ಲಿ ಯುದ್ಧಕ್ಕೆ ಹೋಗ್ಬೇಕು, ನಡಿ ಹೊರಟ. ಅರೆ, ನಿನ್ ರಾಜ್ಯ ನೀನು ಗಳಿಸು, ನೀನು ಶ್ರೀಮಂತನಾಗು, ಚಿಂತಿಲ್ಲ. ಅವನ ಸಲುವಾಗಿ ನೀನು ಹೋಗಿ ಅವನಿಗೆ ರಾಜ್ಯವನ್ನು ಕೊಟ್ಟು ಕಳಿಸೋದು ಏನ್ ಸಂಬಂಧ ಇದೆ? ಇದು ಎಷ್ಟು ಸಲ ಹೇಳ್ತೀನಿ, ನಮ್ಮ ಅವನಿಗೇನು ಅರ್ಥವಾಗ್ತಾ ಇಲ್ಲ. ಏನ್ ಮಾಡೋದು? ನಕುಲಂ ಸಫಲಂ ರಾಜನ್ ಅಭ್ಯಜಾನತ್ ತಥಾತ್ಮನಃ ಪಶ್ಯಮಾನೋ ಯಶೋದೀಪ್ತಂ ಜರಾಸಂಧಂ ಉಪಸ್ಥಿತ. ಯಾಕೆ ಜರಾಸಂಧ ಅಂದ್ರೆ ಅವನ ಹೆಸರು ಭಾರಿ, ಅವನ ದೊಡ್ಡಮ್ಮ. ಏನ್ ನಿನ್ನ ಹೆಸರು? ನಿನಗೇನು ಗೊತ್ತಿದೆ? ಆ ಜರಾಸಂಧನ ಹೆಸರು ಎಷ್ಟಕ್ಕೆ ಪ್ರಖ್ಯಾತವಾಗಿದೆ. ಎಲ್ಲೇ ಹೋದ್ರು ಲಾಲು ಸ್ಟಾಪ್ ಅಂತ ಅಂದ್ಕೊಟ್ರೆ ನಿಂತು ಬಿಡ್ತದೆ, ಅದು ಟ್ರೇನೇ ನಿಂತು ಬಿಡ್ತದೆ. ಇಂಥ ಅದ್ಭುತವಾದಂತಹದ್ದು. ಆದ್ದರಿಂದ ಆ ಜರಾಸಂಧನ ಮೇಲೆ ವಿಶ್ವಾಸ ಅಂದ್ರೆ ಪರಮ ವಿಶ್ವಾಸ ಈ ನಮ್ಮ ಭೀಷ್ಮಕನಿಗೆ. ಇನ್ನು ಉದೀಚ್ಯಾಹ ಉತ್ತರದಲ್ಲಿದ್ದಾರೆ. 18 ವಂಶಗಳಿವೆ. 18 ವಂಶಗಳು, ರಾಜವಂಶಗಳು. ಆ ಎಲ್ಲ ರಾಜವಂಶಗಳು ಜರಾಸಂಧನ ಕಾಲ ಕೆಳಗೆ. ಪ್ರತೀಚಿನ್ ದಿಶಮಸ್ಥಿತ ಶೂರಸೇನ, ಭದ್ರಕದ, ಬೋಧ, ಶಾಲ್ವ, ಪಟಚ್ಛರ, ಸಸ್ಥೂಲ, ಸುಕುಟ್ಟ, ಕುಲ್ಲಿಂದ, ಕುಂತಿ ಇವರೆಲ್ಲ. ದಕ್ಷಿಣದಲ್ಲಿದ್ದವರು ಮತ್ಸ್ಯಾದಿಗಳು. ನಾನು
ಹಿಂದೆ ನಾನು ಸಣ್ಣವನಿದ್ದೆ. ನಮ್ಮ ಜನರಿಗೆಲ್ಲ ಪೀಡೆ ಆಗಿತ್ತು. ಭೋಜರಿಗೆ, ಅಂಧಕರಿಗೆ, ವೃಷ್ಟಿಗಳಿಗೆ, ಯಾದವರಿಗೆ ಎಲ್ಲರಿಗೆ ಪೀಡೆ ಆಗಿ, ದಾಶಾರ್ಹರಿಗೆ ಬಹಳ ತೊಂದರೆ ಕೊಟ್ಟಿದ್ದ ಆ ಕಂಸ. ಈ ಜರಾಸಂಧನ ಮಾಮ ಅಳಿಯವನು ಕಂಸ ಬಹಳ ಪೀಡೆ ಕೊಡ್ತಾ ಇದ್ದ. ಎಲ್ಲರೂ ಹೇಳಿದ್ರು, ನೋಡಪ್ಪ ಕಂಸನನ್ನು ಕೊಂದು ಹಾಕು ಅಂತ ಹೇಳಿದ್ರು. ಆಗಲಿ ಅಂತೇಳಿ ನಮ್ಮ ಅಪ್ಪನ ವಿರೋಧ ಮಾಡಿದ್ದ. ನಮ್ಮ ಅಪ್ಪನ ಬಂದಿಖಾನೆಯೊಳಗೆ ಹಾಕಿ ಅವನು ಸತಾಯಿಸಿದ್ದ. ಅದಕ್ಕೆ ಹೋಗಿ ಅವನನ್ನು ಕೊಂದು ಬಂದ್ಬಿಟ್ಟೆ. ಕಂಸನ್ ಯಾವಾಗ ಕೊಂದೆ ನೋಡ್ರಿ, ಉಗ್ರಸೇನ ಸುತ ಕಂಸ ಪುರಾಣ ನಿರ್ಜಿತ್ಯ ಬಾಂಧವನ್ ಬಾರಭದ್ರತ ಕೊಂದೆ. ಆ ಕಂಸ ಮೊದಲಿಗೆ ಅವನು ಅಸ್ಥಿ ಪ್ರಾಸ್ತಿ ಅಂತನ್ನುವ ಇಬ್ಬರು ಹೆಣ್ಣು ಮಕ್ಕಳು, ಜರಾಸಂಧನ ಹೆಣ್ಣು ಮಕ್ಕಳು, ಅವರಿಬ್ಬರನ್ನು ಮದುವೆಯಾಗಿ ಬಂದಿದ್ದ. ಅವನು ಮಹಾಪರಾಕ್ರಮಿ ಅವನ ಕಂಸ. ಆ ಮಹಾಪರಾಕ್ರಮವನ್ನು ಕಂಡು ಜರಾಸಂಧ ಇಂಥ ಪರಾಕ್ರಮಿ ನನಗೆ ಅಳಿಯನಾಗಿರೋದು ಯೋಗ್ಯ ಅಂತ ತಿಳಿದು ಅಸ್ಥಿಪ್ರಾಸ್ತಿಯರನ್ನು ಕೊಟ್ಟಿದ್ದ, ಮದುವೆ ಮಾಡಿ ಕೊಟ್ಟಿದ್ದ, ಒಪ್ಪಿದ್ದ. ಅವರು ಅವನ ಮಕ್ಕಳು, ಅವನ ಮಗ ಒಬ್ಬವನಿದ್ದಾನೆ ಸಹದೇವ ಅಂತ, ಜರಾಸಂಧನ ಮಗ. ಆ ಸಹದೇವನ ತಂಗಿಯರು ಅವರಿಬ್ಬರು ಮದುವೆಯಾಗಿದ್ದ. ಭೋಜರಾಜನ್ಯ ವೃದ್ಧಿಶ್ಚ ಪೀಡ್ಯಮಾನೈರ್ ದುರಾತ್ಮನ ಜ್ಞಾತಿತ್ರಾಣಮಭಿಪ್ಸದ್ದಿ ಅಸ್ಮತ್ ಸಂಭಾವನಾಕೃತ. ನಮಗೆ ಬಹಳ ಜನ ಬೇಡಿದ್ರು, ಕೇಳ್ಕೊಂಡ್ರು, ನೋಡಪ್ಪ ಕಂಸನ ಕೊಂದ್ಬಿಡು, ನೋಡು ಕಂಸನ ಕೊಂದ್ಬಿಡು ಕೃಷ್ಣ, ಆ ಕಂಸ ಬಹಳ ದುಷ್ಟ ಇದ್ದ ನೋಡಪ್ಪ, ಎಲ್ಲರಿಗೆ ಪೀಡೆ ಕೊಡ್ತಾನೆ, ನಮಗೆ ಅವನ ಸಂಹಾರ ಮಾಡು ಅಂತ ಎಲ್ಲರೂ ನನಗೆ ಬೇಡಿಕೊಂಡದ್ದಕ್ಕೆ, ನಮ್ಮ ತಂದೆ ತಾಯಿಗಳಿಗೆ ಪೀಡೆ ಕೊಟ್ಟದ್ದಕ್ಕೆ, ಚಿಕ್ಕ ಮಕ್ಕಳನ್ನ ಶಿಶುಗಳನ್ನ ಹತ್ಯೆ ಮಾಡಿದ್ದಕ್ಕೆ ಅವನಿಗೆ ಸರಿಯಾಗಿ ಶಾಸನ ಮಾಡಬೇಕು ಅಂತ ಹೇಳಿ ನಾನು ಹೋಗಿ ಕಂಸನ ಸಂಹಾರ ಮಾಡಿದೆ. ಆದ್ದರಿಂದ ಆಗ ಸಂಕರ್ಷಣ ದ್ವಿತೀಯೇನ ಜ್ಞಾತಿ ಕಾರ್ಯಂ ಮಯಾ ಕೃತಂ, ನಮ್ಮ ಬಳಗದವರು ಅಪೇಕ್ಷಿಸಿದ ಕಾರ್ಯ ಇದು, ಅದನ್ನು ನಾನು ಮಾಡಿದೆ. ಕೃಷ್ಣ ಇದಕ್ಕೊಂದು ಐತಿಹಾಸಿಕ ರೂಪವನ್ನು ಕೊಡ್ತಾ ಇದ್ದಾನೆ. ಬಳಗದವರ ಒಂದು ಜಗಳ ಅಂತನ್ನುವ ರೂಪವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ನಾನು ಕೊಂದೆ. ಆಗ ಜ್ಞಾತಯ ಪರಿಪಾಲಿತಾ ಹತ್ವಾ ಕಂಸನನ್ನು ಕೊಂದದ್ದಕ್ಕೆ ಎಲ್ಲ ಜ್ಞಾತಿಗಳನ್ನ ಬಳಗದವರನ್ನ ನಾನು ಜರಾಸಂಧನಿನ್ನ ಹೆದರಿ ಹೋಗುವ ಈ ಉಗ್ರಸೇನ ಬಳಗದವರು ಎಲ್ಲರನ್ನ ನಾನು ರಕ್ಷಣೆ ಮಾಡಿ, ಅಸ್ಥಿಪ್ರಾಸ್ತಿಯರಿಗೆ ನಾನು ವಿಧೇಯವರನ್ನ ಮಾಡಿದಾಗ, ಕಂಸನನ್ನ ಕೊಂದಾಗ ಅವರು ಹೋಗಿ ದೂರು ಹೇಳಿದರು ಜರಾಸಂಧನಿಗೆ. ಆ ಜರಾಸಂಧ ಯುದ್ಧಕ್ಕೆ ಬಂದ. ನನಗಾಗ 11 ವರ್ಷ ಇದ್ದಾಗ ಜರಾಸಂಧನನ್ನು ಓಡಿಸಿಬಿಟ್ಟೆ. ನಾನು ಓಡಿಸಿಬಿಟ್ಟೆ, ಎಲ್ಲರನ್ನ ಸೋಲಿಸಿಬಿಟ್ಟೆ. ಓಡಿ ಹೋದು, ಪರಾಭೂತರಾಗಿ ಹೋದರು. ನಮ್ಮೆಲ್ಲ ಬಳಗದವರಿಗೆ ಧೈರ್ಯ ಬಂತು, ಓ ಬರೀ ಕಂಸನನ್ನು ಕೊಂದದ್ದಲ್ಲ, ಜರಾಸಂಧನನ್ನು ರಕ್ಷಣೆ ಮಾಡ್ತಾನೆ ಇವನು ಅಂತ ನಮ್ಮ ಭರವಸೆ ಬಂತವರಿಗೆ. ಇದು ಬಹಳ ದೊಡ್ಡ ಸಮಸ್ಯೆ ಇತ್ತು ನನಗೆ. ಯಾಕಂದ್ರೆ ಕಂಸನನ್ನೇನೋ ಕೊಂದು ಬಿಟ್ಟೆ ಹುಡುಗಾಟಿಕೆ ಮಾಡಿ ಅಂತ ತಿಳ್ಕೊಂಡಿರಬಾರ್ದವ್ರದು. ಆ ಕಂಸನನ್ನು ಕೊಂದ ಮೇಲೆ ಕಾನ್ಸಿಕ್ವೆನ್ಸಸ್ ಅನ್ನು ಫೇಸ್ ಮಾಡೋದಕ್ಕೆ ಕೃಷ್ಣನಿಗೆ ಪೂರ್ಣ ಸಾಮರ್ಥ್ಯವಿದೆ ಅಂತ ಅನ್ನೋದು ಗೊತ್ತಾಗಬೇಕಿತ್ತು. ಹಾಗಾಗಿ ಆ ಜರಾಸಂಧನನ್ನು ಓಡಿಸಿಬಿಟ್ಟೆ, ಓಡಿ ಹೋದ ಅವನು. ತೌ ಭೌ ಸವಿತೌ ವೀರೋ ಜರಾಸಂಧಶ್ಚ ವೀರ್ಯವಾನ್ ತಪಸ್ತ್ರಯಾಣಂ ಲೋಕಾನಂ ಪರ್ಯಾಪ್ತಾಹ ನಹನ್ಯಾಮೋ ವಯಂ ತಸ್ಯ ತ್ರಿಭಿರ್ವರ್ಷಶತಿರ್ಬಲಂ. ಆ 18 ಏನು ವಂಶಗಳಿದೆಯಲ್ಲ, ಆ 18 ವಂಶದವರು ಉತ್ತರ ದಿಕ್ಕಿನಲ್ಲಿದ್ದವರು ಮಹಾಪರಾಕ್ರಮಿಗಳು, ಭಯಂಕರ ಪರಾಕ್ರಮಿಗಳು. ಆದರೆ ಅವರೆಲ್ಲರೂ ಸೇರಿಯೂ ಜರಾಸಂಧನನ್ನ ಸಂಹಾರ ಮಾಡಲಿಕ್ಕೆ ಆಗುವುದಿಲ್ಲ, ಸೋಲಿಸಲಿಕ್ಕೆ ಆಗುವುದಿಲ್ಲ. ಧರ್ಮರಾಜ, ಯಾದವರು ಎಲ್ಲರೂ ಸೇರಲಿ ಯಾದವರು ಆ ಜರಾಸಂಧನ ಎದುರಿಸಲಿಕ್ಕೆ ಆಗುವುದಿಲ್ಲ. 3 ವರ್ಷ ಕೂತ್ಕೊಂಡು ಯುದ್ಧವಾಡಿದರೂ ಅವನನ್ನು ಎದುರಿಸಲಿಕ್ಕೆ ಆಗುವುದಿಲ್ಲ. ಇಷ್ಟು ಪರಾಕ್ರಮಿ ಇದ್ದಾನ ಅವನು ಜರಾಸಂಧ, ನಿನಗೆ ಗೊತ್ತಿಲ್ಲ. ಹುಡುಗಾಟ ಅಂತ ತಿಳ್ಕೊಂಡಿದ್ದೀನಿ ನೀನು, ಹಾಗೆಲ್ಲ ಆಗುದಿಲ್ಲ. ಮಹಾಪರಾಕ್ರಮಿ ಅವನು. ತತಸ್ತ್ರಯಾಣಂ ಲೋಕಾನಂ ಪರ್ಯಾಪ್ತ ಇತಿ ಮೇಮತಿ 18 ಮಯಾ ತಸ್ಯ ಸಂಗ್ರಾಮ ರೋಮಹರ್ಷಣ. ನಾನವನ ಜೊತೆಗೆ 18 ಸಲ ಯುದ್ಧವಾಡಿದೆ. ದತ್ತಾಚನೋ ಹತೋ ರಾಜನ್ ಜರಾಸಂಧೋ ಮಹಾಬಲ. 18 ಸಲ ಯುದ್ಧವಾಡಿದ. ನಾನು ಒಂದು ಸಲ ಅವನನ್ನು ಕೊಲ್ಲಿಲ್ಲ, ನಾನು ಕೊಲ್ಲಿಕ್ಕೆ ಹೋಗಲಿಲ್ಲ, ಬಿಟ್ಬಿಟ್ಟವ ನಾನು. 18ನೇದಲ್ಲದೆ 17ನೇ ಯುದ್ಧದ ಸಂದರ್ಭದಲ್ಲಿ ನಮ್ಮ ಬಲರಾಮದೇವ, ನಮ್ಮ ಅಣ್ಣ, ಅವನ ಸ್ವಲ್ಪ ಸಿಟ್ಟು ಹೆಚ್ಚು, ಮೂಗಿನ ಮೇಲೆ ಸಿಟ್ಟು, ಹೋಗಿ ಅವನನ್ನು ಸಂಹಾರ ಮಾಡಬೇಕು ಅಂತಂತಿದ್ದ. ಆಗಲಿಲ್ಲ, ಆಕಾಶವಾಣಿ ಆಯಿತು, ಬೇಡ ಅಂತಂದ್ಬಿಟ್ರು, ಬಿಟ್ಬಿಟ್ಟ. ಹಾಗಾಗಿ ಉಳಿದಾನೆ ಜರಾಸಂಧ, ಪರಾಕ್ರಮಿ.
ಆಮೇಲೆ ಈ ಹಂಸಡಿ ಭೀಕರ ಕಥೆ ಬಂತು, ಪ್ರಸಂಗ ಬಂತು ಒಂದ್ಸಲ. ಅವ್ರೇನ್ ಮಾಡಿದ್ರು ಅಂತಂದ್ರೆ, ಹಂಸಡಿ ಭೀಕರು ಬರೀ ವಿಚಿತ್ರ. ಅವರು ರಾಜಸೂಯಾಗ ಮಾಡಬೇಕು ಅಂತ ಹೊರಟರು. ಅದಕ್ಕೆ ನೀನು ಸಮುದ್ರದಲ್ಲಿ ಇರ್ತೀಯಲ್ಲ, ಆದ್ರಿಂದ ಸಮುದ್ರದಲ್ಲಿರುವಂತಹ ಉಪ್ಪು ಎಲ್ಲ ತೆಗೆದುಕೊಂಡು ನನಗೆ ಕಾಣಿಕೆ ಕೊಡು ಅಂತ ಹೇಳಿ ಕಳಿಸಿದ್ರು. ನಾನು ಯುದ್ಧಕ್ಕೆ ಬರ್ತೀನಿ ಅಂತ ಹೇಳಿದೆ. ಪುಷ್ಕರಕ್ಕೆ ಹೋಗಿ ಯುದ್ಧ ಮಾಡಬೇಕು. ಪುಷ್ಕರದಲ್ಲಿ ದೊಡ್ಡ ಕ್ಷೇತ್ರ, ಅಲ್ಲಿ ಯುದ್ಧಕ್ಕೆ ಸಿದ್ಧರಾಗಬೇಕು. ಆಗ ಹಂಸ ಡಿಭಿಕ ಇವರಿಬ್ಬರು, ಆಗ ಬಲರಾಮ ದೇವರು ಹಂಸನನ್ನ ಕೊಂದರು ಅಂತ ಹೇಳಿ ಡಿಭಿಕನ ಮುಂದೆ ಯಾರೋ ಬಂದು ಸುಳ್ಳು ಹೇಳಿಬಿಟ್ರು. ಸುದ್ದಿ ದೊಡ್ಡ ಅಕ್ಷೌಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದ, ಎಲ್ಲವನ್ನ ಸಂಹಾರ ಮಾಡಿದ್ದಾಯ್ತು. ಆದರೆ ಹಂಸ ಡಿಭಿಕ ಇವರಿಬ್ಬರು ಸಾಯೋದು ಎಟ್ಟು ಕಟ್ಟ ಹೇಳ್ತೀನಿ. ಧರ್ಮರಾಜ ಕೇಳು, ಹುಡುಗಾಟಿಕೆ ಅಂತ ತಿಳ್ಕೊಂಡಿದ್ದೀನಿ ಇದೆಲ್ಲ ರಾಜಸೂಯ ಅಂತಂದ್ರೆ. ಆ ಹಂಸ ಸತ್ತ ಅಂತ ಹೇಳಿ ಡಿಭಿಕನ ಮುಂದೆ ಸುದ್ದಿ ಹೇಳಿದರು. ಹೇಳಿದಾಗ ಆ ಡಿಭಿಕ ಬಹಳ ದುಃಖಪಟ್ಟ. ನಮ್ಮಣ್ಣ ಹಂಸ ನನ್ನ ಸಲವಾಗಿ ಇಷ್ಟೆಲ್ಲ ಯುದ್ಧವಾಡಿದ, ಅಂಥವನನ್ನು ಬಿಟ್ಟು ನಾನೇನು ಬದುಕೋದು, ಏನರ್ಥವಿಲ್ಲ ಅಂತ ಹೇಳಿ ಯಮುನಾ ನದಿಯೊಳಗೆ ಹೋಗಿ ಧೃತರಾಷ್ಟ್ರ ಅಂತನ್ನುವ ಹಾವಿನ ಬಾಯಿಯೊಳಗೆ ಸಿಕ್ಕು ಬಿದ್ದು ಸತ್ತೋದ. ಇದು ಡಿಭಿಕನ ಕಥೆ. ಡಿಭಿಕ ವಸ್ತುತಃ ಸತ್ತದ್ದನ್ನು ಕೇಳಿ ಹಂಸ ಇನ್ನೂ ಬದುಕಿದ್ದ, ಎಲ್ಲೋ ಯುದ್ಧವಾಡ್ತಿದ್ದ. ಅವನಿಗೆ ಹೋಗಿ ಹೇಳಿದ್ರೆ, ಹುಚ್ಚ ಹಂಸ, ನಿಮ್ ತಮ್ಮ ಡಿಭಿಕ ಸತ್ತ ಮೇಲೆ ನೀನಿನ್ನೂ ಬದುಕಿಯ? ನಮ್ಮ ತಮ್ಮ ಸತ್ತ? ಹೌದು ಸತ್ತ. ಎಲ್ಲಿದ್ದಾನೆ? ಅಲ್ಲಿದ್ದಾನೆ ನೋಡು. ನಾ ಅಲ್ಲಿ ಹೋಗಿ ನೋಡ್ತಾನೆ, ಡಿಭಿಕ ಸತ್ತೋಗಿದ್ದಾನೆ. ಅಯ್ಯಯ್ಯೋ, ಎಂಥ ಅನರ್ಥವಾಯ್ತು. ನಾನ್ ಡಿಭಿಕನ ಸಲುವಾಗಿ ಬದುಕಬೇಕು, ಅವನೇ ಇಷ್ಟೆಲ್ಲ ಮಾಡಿದ್ದು, ನಾನಿದ್ದೇನು ಪ್ರಯೋಜನ ಅಂತ ಹೇಳಿ ತನ್ನ ವ್ಯಪಾದಯಚ್ಚ ಕಾಕುದಂ, ತನ್ನ ಕುತ್ತಿಗೆ ಹೊಡಿಕೊಂಡು ಸತ್ತೋದ ಹಂಸ. ಹೀಗೆ ಹಂಸ ಡಿಭಿಕರು ಸತ್ರು. ಇಂಥ ಪರಾಕ್ರಮಿಗಳವರು. ಬಲರಾಮನಿಗೂ ಸಾಧ್ಯವಿರಲಿಲ್ಲ ಅಷ್ಟು ಪರಾಕ್ರಮಿಗಳು. ಕೃಷ್ಣ ಹೇಳುವ ಮಾತಿದು. ಸಾಧ್ಯವಿರಲಿಲ್ಲ ಅಂತ ಅರ್ಥವಲ್ಲ, ಸಾಧ್ಯವಿದ್ದರೂ ಅವರನ್ನ ಕೊಲ್ಲುವುದಕ್ಕೆ ಬೇರೆ ಉಪಾಯವನ್ನ ಮಾಡಿ ಕೊಲ್ಲಿಸಿಬಿಟ್ಟ ಕೃಷ್ಣ, ಇಷ್ಟರ್ಥ ಇರಲಿ. ಹೀಗೆ ಹಂಸ ಡಿಭಿಕರು ಸತ್ರು, ಅಂತಹ ಪರಾಕ್ರಮಿಗಳವರು. ಈಗ ಸದ್ಯಕ್ಕೆ ಪ್ರಪೇದ ಯಮುನಾಮೇವ ಸೋಪಿತಸ್ಯಂ ನಿಮಜ್ಜತೆ ಪುರಾಣಂದಿರ ಸರ್ವೇ ಮಧುರಾಯಂ ವಸಾಮಹೆ. ಆಗಿನಿಂದ ಈಗ ಸ್ವಲ್ಪ ಸಮಾಧಾನದಿಂದ ನಾವಿದ್ವಿ. ಅಂತಹದ್ರೊಳಗೆ ಮಧ್ಯದಲ್ಲಿ ಮತ್ತೆ ಬಂದ ಜರಾಸಂಧ ಯುದ್ಧಕ್ಕೆ. ಜರಾಸಂಧ ಯುದ್ಧಕ್ಕೆ ಬಂದಾಗ ಲಾಸ್ಟ್ ಬಟ್ ಒನ್ 17ನೇ ಸಲ ಯುದ್ಧಕ್ಕೆ ಬಂದಾಗ ಏನು ಸಮಸ್ಯೆ ಆಯ್ತು ಗೊತ್ತೇನು? ನಾವು ಮಥುರಾ ಪಟ್ಟಣದೊಳಗಿದ್ದೀವಿ. ಅವನು ಜರಾಸಂಧ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಬಂದ. ನಮ್ಮಲ್ಲಿರ್ತಕ್ಕಂಥ ಜನ ಕೆಲವರು ಯುದ್ಧಕ್ಕೆ ಸಿದ್ಧರು, ಉಳಿದವರೆಲ್ಲರೂ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಸುಖವಾಗಿ ಮಲಗ್ತಕ್ಕಂಥವ್ರು. ಏನ್ ಮಾಡಬೇಕು? ಇಷ್ಟೆಲ್ಲ ಜನರನ್ನು ರಕ್ಷಣೆ ಮಾಡೋದು ಹೇಗೆ ಅಂತ ಅದಕ್ಕೆ ನಮ್ಮ ಸಲುವಾಗಿ ಬಂದಾನೆ ಅಂತ ಅನ್ಕೊಂಡು ನಾವೇ ಓಡಿಬಿಟ್ವಿ. ನಾನು ಬಲರಾಮ ಇಬ್ರು ಓಡಿ ಹೋದ್ವಿ. ಆಗ ಆ ಜರಾಸಂಧ ನಮ್ಮ ಊರನ್ನೇ ಬಿಟ್ಟುಬಿಟ್ಟ. ಊರು ಬಿಟ್ಟು ನಮ್ಮ ಬೆನ್ನ ಹತ್ತಿ ಬಂದ. ನಾವು ಕೊಲ್ಹಾಪುರದ ಹತ್ರ ಇರತಕ್ಕಂತಹ ಲಕ್ಷ್ಮೀದೇವಿ ದರ್ಶನ ಮಾಡಿಕೊಂಡು ಪರಶುರಾಮ ದೇವರ ದರ್ಶನ ಮಾಡ್ಕೊಳ್ಳೋದಕ್ಕೆ ಕೊಂಕಣಕ್ಕೆ ಹೋಗಿ ಅಲ್ಲಿ ಅದ್ಯಾವುದದು ಗೋಮಾಂತಕ ಪರ್ವತ, ಗೋವೆ ಹತ್ರ, ಆ ಗೋಮಾಂತಕ ಪರ್ವತದ ಮೇಲೆ ನಾವು ಹೋಗಿ ಏರಿ ಹೋದ್ವಿ. ಏರಿ ಹೋದಾಗ ಕೆಳಗೆಲ್ಲ ಬೆಂಕಿ ಹಚ್ಚಿದ. ನಾವು ಅದನ್ನು ಕೆಳಗೆ ನೂಕಿ ನಾವು ಸಮುದ್ರದಲ್ಲಿ ನಾವು ನೀರಿನಲ್ಲಿ ಧುಮುಕಿದ್ವಿ. ಆಮೇಲೆ ಮತ್ತೆ ಯುದ್ಧವಾಯಿತು. ಘನಘೋರ ಯುದ್ಧವಾಗಿ ಅವನನ್ನು ಸೋಲಿಸಿದ್ವಿ. ಆಮೇಲೆ ಜರಾಸಂಧ ತಿರುಗಿ ಹೋದ. ಈಗ ದ್ವಾರಕಾದೊಳಗೆ ಉಷಪ್ಪ ಅಂತ ಸಮಾಧಾನದಿಂದ ಇದ್ದೀವಿ. ಈಗ ಸ್ವಲ್ಪ ಸಮಾಧಾನವಾಗಿದೆ. ಜರಾಸಂಧ ಅಂತ ಹೆಸರು ತೆಗೆದ್ರೆ ನಮ್ಮ ಜನರಿಗೆಲ್ಲ ಮೈ ನಡಕ ಬರುತ್ತೆ, ಜ್ವರ ಬಂದ್ಬಿಡ್ತದೆ. ಇಷ್ಟು ಭಯಾನಕ ಅವನು. ಇಂಥ ಜರಾಸಂಧ ಇದ್ದಾಗ ನೀನು ರಾಜಸೂಯ ಯಾಗ ಮಾಡುವುದು ಅಂತನ್ನೋದು ಸಾಧ್ಯವೇನು ವಿಚಾರ ಮಾಡಿ. ಆಗ್ಲಿಕ್ಕೆ ಬೇಡ ಅಂತ ಅನ್ನೋದಿಲ್ಲ, ನೋಡು. ಪತಿಭ್ರಮೆ. ಆಮೇಲೆ ಅವನು ಅದು ಯಾಕೆ ಅವನು ಯುದ್ಧಕ್ಕೆ ಬರ್ತಿದ್ದ ಗೊತ್ತೇನು? ಅಸ್ಥಿ ಪ್ರಾಸ್ತಿ ಅವರಿಬ್ಬರು ಕಂಸನು ಸತ್ತ ಮೇಲೆ ಅವರು ತಮ್ಮ ತಂದೆ ಮನೆಗೆ ಹೋದ್ರು, ಅಲ್ಲೇ ಇದ್ರು. ಆ ಜರಾಸಂಧನ ಹತ್ರ ಹೋಗೋದು, ಅವನಿಗೆ ಹೇಳೋದು, ನಮ್ಮ ಗಂಡನ್ ಕೊಂದಾನವನು ಕೃಷ್ಣ, ಅವನು ಹಾಗೆ ಬದುಕಿದ್ದಾನೆ, ಅವನು ಸುಖವಾಗಿರ್ತಾ ಇರುವಾಗ ನಾವಿಲ್ಲಿ ಊಟ ಮಾಡೋದ, ನೀನು ಹೋಗಿ ಯುದ್ಧ ಮಾಡು ಅಂತ ಹೇಳಿ ಅಪ್ಪನಿಗೆ ಹುರಿದುಂಬಿಸ್ಬೇಕು. ಪತಿಗ್ರಹ್ಮೆ ಜಹಿ,
ನಮ್ ಗಂಡನ ಕೊಂದಂತಹ ಕಂಸನ ಸಂಹಾರಿಯಾದ ಕಂಸಾರಿ ಕೃಷ್ಣನನ್ನ ಸಂಹಾರ ಮಾಡು ಅಂತ ಹೇಳಿ ಅವರು ಬೆನ್ನತ್ತಿದ್ರು ಅಸ್ಥಿಪ್ರಾಸ್ತಿಯರು. ಹಾಗಾಗಿ ಜರಾಸಂಧ 1 ಸಲ 2 ಸಲ 3 ಸಲ 5 ಸಲ 10 ಸಲ 18 ಸಲ ಯುದ್ಧಕ್ಕೆ ಬಂದ. ತಮ್ಮಂತ್ರಂ ಅಂತ ಪೂರ್ವಮಂತ್ರತಂ ಜಿಮನಸೋ ಪಲಾಯಾಮೋ ಭಯಾತ್ತಸ್ಯ. ಆ ಜರಾಸಂಧ ಅಂದ್ರೆ ಹೆದರಿ ಓಡಿ ಹೋಗಿದ್ದೀವಿ ನಾವು. ಮೈಕ್ ನಡುಗುವಷ್ಟು ವೇಗದಿಂದ ಓಡಿ ಹೋದ್ವಿ ನಾವು ದ್ವಾರಕಾಪಟ್ಟಣಕ್ಕೆ. ಆ ದ್ವಾರಕಾಪಟ್ಟಣದೊಳಗೆ ಯಾರೋ ಬರೋ ಹಾಗಿಲ್ಲ. ಸುತ್ತಲೂ ಸಮುದ್ರ, ದೊಡ್ಡ ಸಮುದ್ರ ಅದರ ಮಧ್ಯದಲ್ಲಿದೆ. ಹಾಗಾಗಿ ನಾವು ಸುಖವಾಗಿ ಬದುಕಿದ್ದೀವಿ. ಕೃಷ್ಣ ಹೇಳ್ತಾನೆ ನೋಡ್ರಿ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಪರಮಾತ್ಮ. ಭಗವಂತನಿಗೆ ಎಲ್ಲ ಬರ್ತದೆ, ಎಲ್ಲ ಬರ್ತದೆ. ಪರಮಾತ್ಮನಿಗೆ ಎಲ್ಲ ಬರ್ತದೆ. ಮೋಹಕ ವ್ಯಾಪಾರಗಳು ಬರ್ತದೆ, ಯಥಾರ್ಥ ಜ್ಞಾನ ಕೊಡ್ಲಿಕ್ಕೂ ಬರ್ತದೆ. ಭಗವಂತ ಹೇಳಿದ